ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇವತ್ತಿನ ಯೋಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಥೈರಾಯ್ಡ್ ಸಮಸ್ಯೆಗೆ ಯಾವೆಲ್ಲ ಯೋಗಾಭ್ಯಾಸಗಳು ಉಪಯುಕ್ತಕಾರಿಯಾಗಿವೆ ಅಂತಕ್ಕಂಥದ್ದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಿಮಗೆ ಹೇಳಿಕೊಡಲಾಗುವುದು. ಮೊದಲಿಗೆ ನನ್ನ ಪರಿಚಯ. ನಾನು ಕಾರ್ತಿಕ್ ಮಹಾಂತೇಶ್ ಬೆಲ್ಲದ್, ಅಂತಾರಾಷ್ಟ್ರೀಯ ಯೋಗಪಟು, ವಿಶ್ವ ದಾಖಲೆ ಸಾಧಕ, ಯೋಗ ಪ್ರವೀಣ, ಯೋಗ ಭಾಸ್ಕರ ಹಾಗೂ ವೃತ್ತಿಯಲ್ಲಿ ನಾನು ಯೋಗ ಶಿಕ್ಷಕನಾಗಿದ್ದು ಯೋಗ ಚಿಕಿತ್ಸಕನಾಗಿದ್ದೇನೆ. ಮತ್ತು ನಮ್ಮ ಒಟ್ಟಿಗೆ ಇಬ್ಬರು ನಿಮಗೆ ಪ್ರದರ್ಶನ ಮಾಡಿ ತೋರಿಸಲಿಕ್ಕೆ ಇದ್ದಾರೆ. ಡಾಕ್ಟರ್ ವಿನೋದ್ ಅವರು ಹಾಗೆ ಡಾಕ್ಟರ್ ಮಂಜುಶ್ರೀ ಅವರು. ಈಗ ಥೈರಾಯ್ಡ್ ಅಂತಂದರೆ ಏನು? ಇವತ್ತಿನ ದಿನಮಾನದಲ್ಲಿ ತುಂಬ ಜನ ಥೈರಾಯ್ಡ್ ಹೆಣ್ಮಕ್ಕಳಿಗೇ ಬರ್ತಾ ಇದೆ ಕಾಯಿಲೆ. ಅದರಲ್ಲಿ ಹೈಪರ್ ಒಂದು, ಹೈಪೋ ಒಂದು. ಆ ಸಮಸ್ಯೆಗೆ ತುಂಬ ಜನ ಒಳಗಾಗ್ತಾ ಇದ್ದಾರೆ. ಅದು ಈ 15 ವರ್ಷದಿಂದ ಮೇಲ್ಪಟ್ಟವ್ರಿಗೆ ತುಂಬ ಕಾಡ್ತಾ ಇದೆ. ಇವಾಗಿನ ಮೊದಲು ಏನಿತ್ತು, 30 ವರ್ಷದ ಮೇಲ್ಪಟ್ಟದವ್ರಿಗೆ ಬರ್ತದೆ ಅಂತಕ್ಕಂಥದ್ದು ಒಂದು ಇತ್ತು. ಇವಾಗ ಹಾಗಲ್ಲ. 15 ವರ್ಷದಿಂದ 20 ವರ್ಷದವರಿಗೂ ಮತ್ತು 25ರಿಂದ 30 ವರ್ಷದವರಿಗೂ, ಹೀಗೆ ಎಲ್ಲ ಏಜ್ ಗ್ರೂಪಲ್ಲಿಯೂ ಕೂಡ ನಾವು ಏನು ಕಾಣ್ತಾ ಇದ್ದೇವೆ ಅಂತಂದ್ರೆ ಥೈರಾಯ್ಡ್ ಸಮಸ್ಯೆಗಳನ್ನು ಕಾಣ್ತಾ ಇದ್ದೀವಿ. ಯಾವೆಲ್ಲ ಯೋಗ ಮಾಡಿದರೆ ಉಪಯುಕ್ತ ಅಂತಕ್ಕಂಥದ್ದನ್ನು ಅತಿ ಸುಲಭವಾಗಿ ಮಾಡಿ ತೋರಿಸ್ತಾರೆ. ನೀವು ಮನೆಯಲ್ಲಿ ಆರಾಮಾಗಿ ಅದನ್ನು ಮಾಡ್ಬೋದು. ಈಗ ಮೊದಲಿಗೆ ತಾಡಾಸನ. ನಿಧಾನವಾಗಿ ಎರಡೂ ಕೈಗಳಿಂದ ಸೈಡಲ್ಲಿ ತಗೊಂಡು ಬರಬೇಕು. ಮೇಲ್ಗಡೆ ಎರಡೂ ಕೈಗಳನ್ನು ನಮಸ್ಕರಿಸಿ ತಲೆಯನ್ನು ನಿಧಾನವಾಗಿ ಹಿಂದ್ಗಡೆ ಬಾಗಿಸ್ಬೇಕು. ಇಲ್ಲಿ ಗಮನಿಸಬೇಕು ಏನಂತಂದರೆ, ಸೊಂಟವನ್ನು ಬಾಗಿಸುವ ಹಾಗಿಲ್ಲ, ಈ ರೀತಿ ಬಾಗಿಸುವ ಹಾಗಿಲ್ಲ. ಇದು ಸ್ಟ್ರೈಟ್ ಆಗಿರಬೇಕು. ಅಂದರೆ ಇದು ತಾಡಾಸನ. ಈಗ ಸರಿಯಾಗಿ ಉಸಿರಾಡಿಸ್ಬೇಕಿಲ್ಲಿ. ಸರಿಯಾಗಿ ಉಸಿರಾಡಿಸಿ. ಉಸಿರಾಟದ ಕಡೆ ನಿಮ್ಮ ಗಮನ ಇರಲಿ. ಸರಿಯಾಗಿ ಉಸಿರಾಡಿಸ್ಬೇಕು. ಎಸ್. ನಿಧಾನವಾಗಿ ಎರಡೂ ಕೈಗಳನ್ನು ನಿಧಾನವಾಗಿ ತಳಗಡೆ ತೊಗೊಂಡು ಬನ್ನಿ. ಉಸಿರು ಬಿಡ್ತಾ ನಿಧಾನವಾಗಿ ಎರಡೂ ಕೈಗಳನ್ನು ತಳಗಡೆ ತೊಗೊಂಡು ಬರಬೇಕು. ಎಸ್. ಇದು ತಾಡಾಸನ. ಈಗ ಮುಂದಿನ ಅಭ್ಯಾಸ ಅರ್ಧಕಟಿ ಚಕ್ರಾಸನ. ಈಗ ಇವರು ಅಡ್ವಾನ್ಸಲ್ಲಿ ಮಾಡ್ತಾರೆ. ಯಾರು ಬರಲ್ಲ, ನಮ್ಗೆ ಮಾಡಲಿಕ್ಕೆ ಬರಲ್ಲ ಅಂತಕ್ಕಂಥವ್ರು ಯಾರು ಇರ್ತಾರಲ್ಲ, ಇವ್ರು ನೋಡ್ಕೊಂಡು ಮಾಡ್ಬೋದು. ನಾವು ಮಾಡ್ಲಿಕ್ಕೆ ಬರ್ತದೆ ಅಂತ ಪರ್ಫೆಕ್ಟಾಗಿ ಮಾಡ್ತೀವಿ ಅಂತಕ್ಕಂಥವ್ರು ಇವ್ರು ನೋಡ್ಕೊಂಡು ಮಾಡ್ಬೋದು. ಈಗ ಅರ್ಧಕಟಿ ಚಕ್ರಾಸನ. ಎರಡೂ ಕಾಲನ್ನು ಅಗಲ ಇಟ್ಕೊಳ್ಳಿ. ಈಗ ನಿಧಾನವಾಗಿ ಬಲಗೈಯನ್ನು ನಿಧಾನವಾಗಿ ಮೇಲ್ಗಡೆ ಎತ್ಕೊಂಡು ಬನ್ನಿ. ಉಸಿರು ತೆಗೆದುಕೊಳ್ತಾ ಟರ್ನ್ ಮಾಡಿ, ಮೇಲ್ಗಡೆ ಸ್ಟ್ರೆಚ್ ಮಾಡಿ. ಫುಲ್ ನಿಧಾನವಾಗಿ ಉಸಿರು ಬಿಡ್ತಾ ಏನು ಮಾಡಬೇಕು, ಎಡಗಡೆ ಬೆಂಡ್ ಆಗಬೇಕು. ಈ ಆಸನದಲ್ಲಿ ಗಮನಿಸಬೇಕು, ನಾವು ಜಾಸ್ತಿ ಮುಂದ್ಗಡೆನೂ ಬಾಗಬಾರ್ದು, ಹಿಂದ್ಗಡೆನೂ ಬಾಗಬಾರ್ದು. ಸೈಡಲ್ಲಿ ಬೆಂಡ್ ಆಗಬೇಕು. ತಲೆ ಯಾವತ್ತು ಫಾರ್ವರ್ಡ್ ಫೇಸಿಂಗ್ ಇರಬೇಕು, ಕಿವಿ ತಾಗಿರಬೇಕು. ಇಲ್ಲಿ ನಿಂತುಬಿಟ್ಟು ಸರಿಯಾಗಿ ಉಸಿರಾಡಬೇಕು. ಉಸಿರಾಟದ ಕಡೆ ಗಮನ ಇರಬೇಕು. ಅಂದರೆ ಮಾತ್ರ ನಿಮಗೆ ಅದರ ಬೆನಿಫಿಟ್ ಸಿಗತಕ್ಕಂಥದ್ದು. ಎಸ್. ಉಸಿರಾಡಿಸ್ತಾ ಇರಿ. ಉಸಿರ ಕಡೆ ಗಮನ ಇರಲಿ. ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ನಿಧಾನವಾಗಿ ಉಸಿರು ಬಿಡ್ತಾ ಕೈಯನ್ನು ತಳಗಡೆ ತಗೊಂಬನ್ನಿ. ಈಗ ಒಂದು ಸೈಡ್ ಮಾಡಿದ್ವಿ, ಹಾಗೆ ಅಪೋಸಿಟ್ ಸೈಡ್ ಮಾಡಬೇಕು. ನಿಧಾನವಾಗಿ ಎಡಗೈಯನ್ನು ಮೇಲ್ಗಡೆ ಉಸಿರು ತೆಗೆದುಕೊಂಡು ಬನ್ನಿ. ದೀರ್ಘವಾಗಿ ಉಸಿರನ್ನ ತಗೊಂತ ನಿಧಾನವಾಗಿ ತಗೊಂಡು ಬರಬೇಕು. ನಿಧಾನವಾಗಿ ಉಸಿರು ಬಿಡ್ತಾ ಏನು ಮಾಡಬೇಕು, ಬಲಗಡೆ ನಿಧಾನವಾಗಿ ಬೆಂಡ್ ಆಗಬೇಕು. ಜಾಸ್ತಿ ಮುಂದ್ಗಡೆನೂ ಹೋಲ್ಬಾರ್ದು, ಹಿಂದ್ಗಡೆನೂ ಹೋಲ್ಬಾರ್ದು. ಸೈಡಲ್ಲಿ ಬೆಂಡ್ ಆಗಬೇಕು. ಮುಂದ್ಗಡೆ ನೋಡ್ತಾ ಸರಿಯಾಗಿ ಉಸಿರಾಡಿಸ್ಬೇಕು. ಉಸಿರಾಟದ ಕಡೆ ನಿಮ್ಮ ಪೂರ್ತಿ ಗಮನ ಇರಬೇಕು. ಅದು ನೀವು ಉಸಿರಾಡ್ತಕ್ಕಂಥದ್ದು ನಿಮ್ಮ ಥ್ರೋಟಲ್ಲೂ ಕೂಡ ಫೀಲ್ ಆಗ್ತಾ ಇರಬೇಕು. ಆ ರೀತಿ ಸರಿಯಾಗಿ ಉಸಿರಾಡಿಸ್ಬೇಕು ಮುಂದ್ಗಡೆ ನೋಡ್ತಾ. ಈಗ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೈಯನ್ನು ತಳಗಡೆ ತಗೊಂಡು ಬನ್ನಿ. ಈಗ ಮುಂದಿನ ಅಭ್ಯಾಸ ಅರ್ಧ ಚಕ್ರಾಸನ. ಕೈಯನ್ನು ಏನು ಮಾಡ್ಕೋಬೇಕು, ನಿಧಾನವಾಗಿ ಎರಡು ಸೊಂಟದ ಹಿಂದ್ಭಾಗದಲ್ಲಿ ಎರಡೂ ಕೈಗಳನ್ನ ಸರಿಯಾಗಿ ಇಟ್ಕೋಬೇಕು. ಈಗ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಹಿಂದ್ಗಡೆ ಬೆಂಡ್ ಆಗ್ತಾ ಹೋಗಬೇಕು. ನಿಧಾನವಾಗಿ ಅವಸರ ಮಾಡಬಾರ್ದು, ನಿಧಾನವಾಗಿ ಮಾಡಬೇಕು. ಹೀಗೆ ನಿಧಾನವಾಗಿ ಬೆಂಡ್ ಮಾಡಬೇಕು. ಸರಿಯಾಗಿ ಉಸಿರಾಡಬೇಕಿಲ್ಲಿ. ಉಸಿರು ತೆಗೆದುಕೊಂಡು ಹೋಗ್ಬೇಕು. ನಿಧಾನವಾಗಿ ಉಸಿರನ್ನ ಹೊರಗಾಗ್ತಾ ಬರಬೇಕು. ನಿಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟೇ ಮಾಡಿ, ಏನು ತೊಂದರೆ ಇಲ್ಲ. ನಿಮಗೆ ಇಷ್ಟು ಮ್ಯಾಕ್ಸಿಮಮ್ ಬರಬೇಕಂತಕ್ಕಂಥದ್ದು ಏನಿಲ್ಲ. ಇಷ್ಟೇ ಬಂದರೂ ಸಾಕು.
ಇಷ್ಟೇ ಮಾಡಿದರೂ ಕೂಡ ನೀವು ಏನು ಮಾಡಬೇಕು, ಸರಿಯಾಗಿ ಉಸಿರಾಟದ ಕಡೆ ಗಮನ ಕೊಡಬೇಕು, ಸರಿಯಾಗಿ ಮಾಡಬೇಕು. ಅಂದರೆ ನಿಮಗೆ ಬೆನಿಫಿಟ್ ಸಿಗ್ತದೆ. ಇಲ್ಲಪ್ಪ ನಾವು ಅವ್ರು ಅಷ್ಟು ಮಾಡಿದ್ದಾರೆ ನಾವು ಅಷ್ಟೇ ಮಾಡ್ಬೇಕಂತಕ್ಕಂಥದ್ದು ಏನಿಲ್ಲ. ಆದರೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟೇ ಮಾಡಿ, ಸರಿಯಾಗಿ ಉಸಿರಾಡಿ. ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೈಗಳನ್ನು ಕೆಳಗಡೆ ತಗೊಂಬನ್ನಿ. ಮುಂದಿನ ಅಭ್ಯಾಸ ಪಾದಹಸ್ತಾಸನ. ಎರಡೂ ಕಾಲುಗಳನ್ನು ಜೋಡಿಸಿ. ಈಗ ಕಾಲನ್ನು ಜೋಡಿಸಿ ಯಾರಿಗೆ ಮುಂದ್ಗಡೆ ಬೆಂಡ್ ಆಗ್ಲಿಕ್ಕೆ ಆಗದೆ ಇರ್ತಕ್ಕಂಥವ್ರು ಕಾಲನ್ನು ಅಗಲಿಸಿಡಿ. ಈ ರೀತಿ ಕಾಲನ್ನು ಜೋಡಿಸಿ ಮುಂದ್ಗಡೆ ಬೆಂಡ್ ಆಗ್ಬಹುದು ಅಂತಕ್ಕಂಥವ್ರು ಕಾಲನ್ನು ಕೂಡಿಸಿಡಿ. ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಎರಡೂ ಕೈಗಳನ್ನ ಮೇಲ್ಗಡೆ ತಗೊಂಬನ್ನಿ. ದೀರ್ಘವಾಗಿ ನಿಧಾನವಾಗಿ ಸ್ಲೋ ಉಸಿರಾಟ ಇರಬೇಕು. ಎಸ್, ಫುಲ್ ಸ್ಟ್ರೆಚ್ ಮಾಡಿ ಮೇಲ್ಗಡೆ. ಸ್ಕೆಪುಲಾ ಸ್ಟ್ರೆಚ್ ಆಗಬೇಕು. ನಿಧಾನವಾಗಿ ಉಸಿರನ್ನು ಬಿಡ್ತಾ ಮುಂದ್ಗಡೆ ಬೆಂಡ್ ಆಗ್ತಾ ಬರಬೇಕು. ನಿಧಾನವಾಗಿ, ಅವಸರ ಮಾಡೋ ಹಾಗಿಲ್ಲ. ಎಷ್ಟಾಗತ್ತೆ ಅಷ್ಟೇ ಮಾಡಿ, ನಿಧಾನವಾಗಿ ಮಾಡಿ. ಎಸ್, ಎರಡೂ ಕೈಗಳನ್ನು ಏನು ಮಾಡಬೇಕು, ನಿಮ್ಮ ಹಸ್ತವನ್ನು ಪಾದದ ಪಕ್ಕದಲ್ಲೇ ಇಡಬೇಕು. ತಲೆಯನ್ನು ಏನು ಮಾಡಬೇಕು, ನಿಮ್ಮ ಮಂಡಿ ಮುಂದ್ಗಡೆ ಏನು ಮಾಡಬೇಕು, ಮುಂದ್ಗಡೆ ಭಾಗಕ್ಕೆ ಏನು ಮಾಡಬೇಕು, ಟಚ್ ಮಾಡಬೇಕು ನಿಮ್ಮ ಹಣೆಯನ್ನು. ಈಗ ಸರಿಯಾಗಿ ಉಸಿರಾಡಬೇಕು. ಸರಿಯಾಗಿ ಉಸಿರಾಡಬೇಕು. ಸರಿಯಾಗಿ ಉಸಿರಾಡಿಸ್ಬೇಕು. ಈ ಮಾಡ್ಲಿಕ್ಕೆ ಆಗೋದಲ್ಲಪ್ಪ, ಫಾರ್ವರ್ಡ್ ಬೆಂಡಿಂಗ್ ಬೆಂಡ್ ಮಾಡಲಿಕ್ಕೆ ಆಗಲ್ಲ, ಅವ್ರು ಇಷ್ಟು ಮಾಡ್ಬೋದು. ಪಾದ ಹಸ್ತಾಸನ ಮಾಡಲಿಕ್ಕೆ ಬರೋದಿಲ್ಲ ಆ ಥರ ಅಂತಂದ್ರೆ ಈ ನೀವು ಇಷ್ಟು ಮಾಡ್ಬೋದು. ಆದರೆ ಮಾಡೋ ರೀತಿ, ಮಾಡೋ ವಿಧಾನ, ಉಸಿರಾಟ ಇವು ಎಲ್ಲವೂ ಹೇಗಿರ್ಬೇಕಂತಂದ್ರೆ ಸರಿಯಾಗಿರ್ಬೇಕು. ಅಂದರೆ ಮಾತ್ರ ನಿಮಗೇನಾಗುತ್ತೆ, ಬೆನಿಫಿಟ್ ಸಿಗುತ್ತೆ. ಇಲ್ಲಾಂದರೆ ಬೆನಿಫಿಟ್ ಸಿಗಲ್ಲ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಎರಡೂ ಕೈಗಳನ್ನ ತಗೊಂಡು ಮೇಲ್ಗಡೆ ಬನ್ನಿ. ಫುಲ್ ಮೇಲ್ಗಡೆ ತೊಗೊಂಡು ಬನ್ನಿ. ಮೇಲ್ಗಡೆ ತೊಗೊಂಬನ್ನಿ. ಎಸ್, ನಿಧಾನವಾಗಿ ಉಸಿರನ್ನು ಬಿಡ್ತಾ ಎರಡೂ ಕೈಗಳನ್ನ ತಳಗಡೆ ತೊಗೊಂಬನ್ನಿ. ಇದು ಪಾದಹಸ್ತಾಸನ. ಇವಾಗ ನಾವು ತ್ರಿಕೋನಾಸನವನ್ನು ಮಾಡೋಣ. ಉಸಿರನ್ನು ತೆಗೆದುಕೊಳ್ತಾ ಏನು ಮಾಡಿ, ಬಲಗಾಲನ್ನು ಬಲಗಡೆ ಸ್ಟ್ರೆಚ್ ಮಾಡಿ. ಎರಡೂ ಕೈಗಳನ್ನು ಭುಜದ ನೇರವಾಗಿ ತಗೊಂಡು ಬನ್ನಿ. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಪಾದವನ್ನು ಬಲಪಾದವನ್ನು ಬಲಗಡೆ ತಿರುಗಿಸಿ. ಬಲಪಾದವನ್ನು ಬಲಗಡೆ ತಿರುಗಿಸಿ. ಉಸಿರನ್ನು ಬಿಡ್ತಾ ಏನು ಮಾಡಿ, ಬಲಗಡೆ ಬೆಂಡಾಗಿ. ಫಸ್ಟ್ ಮಾಡಬೇಕಾದ್ರೆ ಬಲಗಡೆನೆ ಮಾಡಬೇಕು. ಇವ್ರು ಏನು ಮಾಡ್ತಾ ಇದ್ದಾರೆ, ಒಂದು ಸ್ವಲ್ಪ ಅಡ್ವಾನ್ಸ್ ಆಗಿ ಮಾಡ್ತಾ ಇದ್ದಾರೆ. ಯಾರು ಚೆನ್ನಾಗಿ ಮಾಡ್ಬೋದು, ನೀವು ಮುಂಚೆನೂ ಅಭ್ಯಾಸಿಗರ ಯಾರಾಗಿದ್ದೀರಾ ಅದನ್ನು ಇವ್ರು ನೋಡ್ಕೊಂಡು ಮಾಡಿ. ಯಾರು ನೀವು ಅಭ್ಯಾಸ ಮಾಡಿಲ್ಲಲ್ಲ ಅವ್ರು ಫಸ್ಟ್ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಿಲ್ಲ, ಇವ್ರು ನೋಡ್ಕೊಂಡು ಮಾಡಿ. ಇವ್ರು ನೋಡ್ಕೊಂಡು ಮಾಡಿ ಪರ್ಫೆಕ್ಟ್ ಆದ ತಕ್ಷಣ ಇವ್ರು ನೋಡ್ಕೊಂಡು ಮಾಡ್ಬೋದು ನೀವು. ಆಮೇಲೆ ಇಲ್ಲಿ ಏನು ಮಾಡ್ಬೇಕಂತಂದ್ರೆ ಗಮನಿಸ್ಬೇಕು ನೀವು. ಇಲ್ಲೆಲ್ಲರೂ ಮೇಲ್ಗಡೆ ಬರಳನ್ನು ನೋಡ್ತಾ ಕತ್ತು ಪೂರ್ತಿ ಮೇಲ್ಗಡೆ ಹೊಳ್ಳಿರ್ಬೇಕು. ಸರಿಯಾಗಿ ಉಸಿರಾಡಿಸ್ತಾ ಇರಬೇಕು. ಉಸಿರಾಟ ನೋಡಿ, ಉಸಿರಾಟ ಹೀಗೆ ನಿಲ್ಲಬಾರ್ದು. ನಿಂತರೆ ನಿಮಗೇನಾಗಲ್ಲ, ಅದರ ಉಪಯೋಗ ಸಿಗೋದಿಲ್ಲ. ಹಾಗಾಗಿ ಸರಿಯಾಗಿ ಉಸಿರಾಡಿಸ್ತಾ ಇರಬೇಕು. ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಪಾದವನ್ನ ಸೀದಾ ಮಾಡ್ಕೊಳ್ಳಿ. ಎಡ ಪಾದವನ್ನ ಎಡಗಡೆ ತಿರುಗಿಸಿ. ಈಗ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಎಡಗಡೆ ಬೆಂಡಾಗಿ. ನಿಮ್ಮ ಹಸ್ತವನ್ನ ಸಾಧ್ಯವಾದರೆ ಪಕ್ಕಕ್ಕೆ ಇಡ್ಲಿಕ್ಕೆ ಟ್ರೈ ಮಾಡಿ. ಈ ಥರ ಸಾಧ್ಯವಾದರೆ ಪಕ್ಕದಲ್ಲಿ ಇಡ್ಲಿಕ್ಕೆ ಟ್ರೈ ಮಾಡಿ. ಅಥವಾ ನಿಮಗೆ ಇಡ್ಲಿಕ್ಕೆ ಆಗಲಿಲ್ಲ ಅಂದರೆ ಈ ರೀತಿ ಎಷ್ಟಾಗುತ್ತೋ ಅಷ್ಟೇ ಈ ರೀತಿ ಮೇಲ್ಗಡೆ ಬಂದರೂ ಇಷ್ಟೇ ಸಾಕು. ಸರಿಯಾಗಿ ಇಷ್ಟೇ ನಿಂತು ಸರಿಯಾಗಿ ಉಸಿರಾಡಿಸ್ತಾ ಇರಬೇಕು. ಮೇಲ್ಗಡೆ ನೋಡ್ತಾ ಇರಬೇಕು. ನಿಮ್ಮ ಉಸಿರು ನಿಮ್ಮ ಹತೋಟಿಯಲ್ಲಿರಲಿ. ಇಲ್ಲಿ ನೋಡಿ ಏನು ಮಿಸ್ಟೇಕ್ ಮಾಡಿದ್ದಾರೆ. ಆಸನ ಮಾಡಬೇಕಾದ್ರೆ ಸೈಡ್ ಹೋಗಿಬಿಟ್ಟಿದ್ದಾರೆ. ಈ ಸಾರಿ ಈ ಥರ ನೀವು ಏನು ಸೈಡ್ ಮಾಡಿಬಿಟ್ರೆ ಬೆನಿಫಿಟ್ ಸಿಗಲ್ಲ. ಸೈಡಲ್ಲಿ ಬೆಂಡ್ ಆಗಬೇಕಂತ ಹೇಳಿದ್ದೀನಿ ನಾನು. ಈ ರೀತಿ ಸೈಡಲ್ಲಿ ಈ ರೀತಿ ಬೆಂಡ್ ಆಗಬೇಕು. ಪಾದವನ್ನು ಸರಿಯಾಗಿ ತಿರುಗಿಸಿ ಈ ರೀತಿ ಬೆಂಡ್ ಮಾಡಬೇಕು. ಅಂದರೆ ಮಾತ್ರ ಬರುತ್ತೆ ಅದು. ಇಲ್ಲ ಇವಾಗ ಅವರು ಪಾದವನ್ನು ಈ ರೀತಿ ಇಟ್ಕೊಂಡಿದ್ರು, ಅದಕ್ಕೆ ಬರ್ತಾ ಇರಲಿಲ್ಲ. ಹಾಗಾಗಿ ನೀವು ಎಲ್ಲವನ್ನೂ ಗಮನಿಸಬೇಕು. ಇಲ್ಲಿ ನೋಡಿ ಮಾಡ್ತಾ ಇರ್ತಿರಲ್ಲ ವೀಕ್ಷಕರೇ, ಇವನ್ ಎಲ್ಲವನ್ನೂ ಗಮನಿಸಬೇಕು ನೀವು. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಎಸ್, ಉಸಿರನ್ನು ಬಿಡ್ತಾ ಕಾಲುಗಳನ್ನು ಕೂಡಿಸಿ ಕೈಯನ್ನು ತಳಗಡೆ ತಗೊಂಡು ಬನ್ನಿ. ಈಗ ಮುಂದಿನ ಅಭ್ಯಾಸ ವಜ್ರಾಸನ. ನಿಧಾನವಾಗಿ ಉಸಿರನ್ನು ಬಿಡ್ತಾ ನಿಧಾನವಾಗಿ ತಳಗಡೆ ಕುತ್ಕೋಬೇಕು. ವಜ್ರಾಸನ ಮಾಡಬೇಕಾದ್ರೆ ಎರಡು ಕೈಗಳನ್ನು ಮುಂದಗಡೆ ತೊಗೊಂಡ್ಬಂದು
ಒಂದು ಕಾಲು ಮಡಚಿ ನೆಲಗಡೆ ತಾಗಿಸಿ, ಇನ್ನೊಂದು ಕಾಲನ್ನು ಮಡಚಿ ನೆಲಕ್ಕೆ ತಾಗಿಸಿ ಅದರ ಮೇಲೆ ಕುತ್ಕೋಬೇಕು. ಎರಡೂ ಕೈಗಳನ್ನು ಏನು ಮಾಡಬೇಕು, ನಿಮ್ಮ ಮೊಣಕಾಲಿನ ಮೇಲೆ ಸರಿಯಾಗಿ ಇಟ್ಕೋಬೇಕು. ಮೊಣಕಾಲಿನ ಮೇಲೆ. ಈಗ ಎಲ್ಲರೂ ಅಭ್ಯಾಸ ಮಾಡ್ತೀರಾ ವಜ್ರಾಸನವನ್ನು, ಆದರೆ ಅದರ ಉಪಯೋಗನ ನಮಗೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಇರ್ತದೆ. ಯಾಕೆ ಸಿಗೋದಿಲ್ಲ ಅಂತಕ್ಕಂಥದ್ದನ್ನು ಇವಾಗ ನಿಮ್ಗೆ ಹೇಳ್ಕೊಡ್ತಿದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈಗ ಎಷ್ಟೋ ಜನ ವಜ್ರಾಸನ ಹಿಂಗೆ ಕೂತು ಬಿಡ್ತೀರ, ಈ ರೀತಿ ಕುಂದಿರ್ತೀರ. ವಜ್ರಾಸನ ಬೆನಿಫಿಟ್ ಏನು? ಇದು ನಿಮ್ಮ ಡೈಜೆಷನ್ ಪವರನ್ನು ಏನು ಮಾಡುತ್ತೆ ಅಂತಂದ್ರೆ ಆ್ಯಕ್ಟಿವೇಶನ್ ಮಾಡುತ್ತೆ, ಸಮ ಅಗ್ನಿಯನ್ನು ಇಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಈ ರೀತಿ ಮಾಡೋದ್ರಿಂದ ಕಾಲುಗಳು ಈ ರೀತಿ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗೋದ್ರಿಂದ ಏನಾಗುತ್ತೆ, ನಿಮ್ಮ ಡೈಜೆಷನ್ನು ಹದಗೆಟ್ಟು ಹೋಗುತ್ತೆ. ಸೊ ಹಾಗಾಗಿ ಈ ರೀತಿ ಇಟ್ಕೋಬಾರ್ದು. ಇದನ್ನು ಏನು ಮಾಡಬೇಕು, ಪಕ್ಕದಲ್ಲಿ ಇಟ್ಬೇಕು. ಅಂದರೆ ನಿಮ್ಮ ಎರಡೂ ದೊಡ್ಡ ಬೆರಳು ಟಚ್ ಆಗಬೇಕು ಅಷ್ಟೇ, ಮೇಲ್ಗಡೆ ಬರಬಾರ್ದು. ಅದು ಈ ವಜ್ರಾಸನ ಒಂದು ನಾವು ಉಪಯೋಗ ತಗೋಬೇಕಂತಂದರೆ ಹೀಗೆ ಸರಿಯಾಗಿ ಮಾಡಬೇಕು. ಸೀದಾ ಕುತ್ಕೋಬೇಕು, ಬೆನ್ನು ಹುರಿ ನೇರವಾಗಿರಬೇಕು, ಮುಂದ್ಗಡೆ ನೋಡ್ತಾ ಇರಬೇಕು. ಅಲ್ಲಿ ಇಲ್ಲಿ ಎಲ್ಲಿ ನೋಡ್ತಾ ಇರಬಾರ್ದು, ಮುಂದ್ಗಡೆ ನೋಡ್ತಾ ಸರಿಯಾಗಿ ಉಸಿರಾಡಿಸ್ತಾ ಇರಬೇಕು. ಅಂದರೆ ನಿಮಗೆ ವಜ್ರಾಸನದ ಒಂದು ಲಾಭ ಸಿಗ್ತದೆ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಹೋಗಿ ನಿಧಾನವಾಗಿ ಉಸಿರನ್ನು ಹೊರಗಾಗ್ತಾ ಬನ್ನಿ. ವಜ್ರಾಸನ ನೀವು ಉಳಿದ ಎಲ್ಲ ಆಸನದಲ್ಲಿ ನೋಡಿ ಬೆನ್ನು ಹುರಿ ಡೂಗಾಗಿ ಬಿಡ್ತದೆ. ನೀವು ಪದ್ಮಾಸನದಲ್ಲಿ ಕುತ್ಕೊಳ್ರಿ, ಸುಖಾಸನದಲ್ಲಿ ಕುತ್ಕೊಳ್ಳಿ, ಆದರೆ ವಜ್ರಾಸನದಲ್ಲಿ ಆಗಾಗಲ್ಲ. ಬೆನ್ನು ಉರಿ ಸೀದನೇ ಇರ್ತದೆ, ಸ್ಟ್ರೈಟ್ ಆಗೇ ಇರ್ತದೆ. ಯಾಕಂತಂದ್ರೆ ಅದಕ್ಕೆ ವಜ್ರ ಅಂತ ಕರೆದಿದ್ದಾರೆ. ವಜ್ರದಷ್ಟೇ ನಮ್ಮ ಬೆನ್ನು ಹುರಿ ಬಲಿಷ್ಠವಾಗ್ತದೆ, ಹಾಗಾಗಿ ಅದಕ್ಕೆ ವಜ್ರಾಸನ ಅಂತ ಕರೀತಾರೆ. ಈಗ ಮುಂದಿನ ಅಭ್ಯಾಸ, ಉಸಿರನ್ನು ತೆಗೆದುಕೊಳ್ಳಿ, ಸೂಕ್ತ ವಜ್ರಾಸನಕ್ಕೆ ಹೋಗೋಣ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಎರಡೂ ಕೈಗಳನ್ನು ಹಿಂದ್ಗಡೆ ತೆಗೆದುಕೊಂಡು ಹೆಬ್ಬೆರಳನ್ನು ಸರಿಯಾಗಿ ಹಿಡ್ಕೋಬೇಕು. ಹೆಬ್ಬೆರಳನ್ನು ಸರಿಯಾಗಿ ಎರಡೂ ಬಟ್ಟಿನ ಅಂದರೆ ನಿಮ್ಮ ಉಂಗರ ಬೆರಳು ಸಣ್ಣ ಬೆರಳು ಕ್ಲೋಸ್ ಆಗಿರಲಿ. ಮತ್ತೆ ಮಿಕ್ಕ ಮೂರು ಮಧ್ಯದ ಬೆರಳು, ಇಂಡೆಕ್ಸ್ ಫಿಂಗರು ಮತ್ತು ದೊಡ್ಡ ಬೆರಳು ಇವು ಓಪನ್ ಆಗಿರಬೇಕು. ಈ ಮೂರು ಫಿಂಗರಿಂದ ಸರಿಯಾಗಿ ಹಿಡ್ಕೋಬೇಕು ಬೆರಳನ್ನು, ಹೆಬ್ಬೆರಳನ್ನು. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡ್ತಾ ಮುಂದ್ಗಡೆ ಬೆಂಡಾಗಿ. ಇಲ್ಲಿ ಕೂಡ ಏನು ಮಾಡಬೇಕು, ಉಸಿರಾಟವನ್ನು ಗಮನಿಸಬೇಕು, ಸರಿಯಾಗಿ ಉಸಿರಾಡಬೇಕು. ದೀರ್ಘವಾಗಿ ಉಸಿರನ್ನ ತೆಗೆದುಕೊಂಡು ಹೋಗಿ ದೀರ್ಘವಾಗಿ ಉಸಿರನ್ನ ಬಿಡ್ತಾ ಇರಬೇಕು. ಎಸ್, ಈಗ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ಮೇಲ್ಗಡೆ ಬನ್ನಿ. ಅಭ್ಯಾಸ ಸರಿಯಾಗಿ ಮಾಡಬೇಕು. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ಎರಡೂ ಕೈಗಳನ್ನ ಮುಂದ್ಗಡೆ ತಗೊಂಬನ್ನಿ. ಎರಡೂ ಕೈಗಳನ್ನ ಮೊಣಕಾಲ ಮೇಲೆ ಇಡಿ. ಪ್ರಿಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಸಮಸ್ಯೆಗೆ ಒಂದಿಷ್ಟು ಆಸನಗಳನ್ನು ನೋಡಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಿಷ್ಟು ಆಸನದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.